ಪಾಕಿಸ್ತಾನಿ ನಾಯಕರು ತಮ್ಮ ಮಾತುಕತೆಯ ವ್ಯಾಪ್ತಿಯನ್ನು ವಿಸ್ತರಿಸಿದ್ದಾರೆ. ಈಗ ಮಾತುಕತೆ ಇರಾನ್ ಮತ್ತು ಅಮೆರಿಕ ನಡುವೆ ಮಾತ್ರ ಉಳಿಯದೆ ಸೌದಿ ಅರೇಬಿಯಾದವರೆಗೂ ವ್ಯಾಪಿಸಿದೆ. ಇರಾನ್ ಮತ್ತು ಅಮೆರಿಕ ಹಾರ್ಮುಜ್ ಜಲಸಂಧಿಯಲ್ಲಿ ಘರ್ಷಣೆಯ ಬೆದರಿಕೆಯನ್ನು ಹಾಕ್ತಾ ಇದ್ರೂ ಮಾತುಕತೆ ಬಗ್ಗೆಯೂ ಗಂಭೀರವಾಗಿವೆ ಎಂಬುದು ಗೋಚರಿಸ್ತಾ ಇದೆ. ಇರಾನ್ ಯುದ್ಧದಲ್ಲಿ ಮಧ್ಯಸ್ಥಿಕೆ ವಹಿಸುವ ನಿಟ್ಟಿನ ಪಾಕಿಸ್ತಾನದ ಪ್ರಯತ್ನಗಳು ಅದರ ವಿಶ್ವಾಸಾರ್ಹತೆ ಪುನಃಸ್ಥಾಪಿಸಬಲ್ಲ ಮಟ್ಟದಲ್ಲಿದೆ. ಪಾಕಿಸ್ತಾನ ಯುದ್ಧ ಪುನರಾರಂಭವಾಗುವುದನ್ನು ಬಯಸುವುದಿಲ್ಲ. ಕದನ ವಿರಾಮ ಏಪ್ರಿಲ್ 22ರಂದು ಮುಕ್ತಾಯಗೊಳ್ಳಲಿದ್ದು, ಅಷ್ಟರೊಳಗೆ ಪಾಕಿಸ್ತಾನ ಎರಡೂ ದೇಶಗಳ ನಡುವೆ ಶಾಂತಿ ಮೂಡಿಸಲು ಸಾಧ್ಯವಾಗುತ್ತದೆಯೇ ಎಂಬುದು ಈಗಿನ ಪ್ರಶ್ನೆಯಾಗಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷಕ್ಕೆ ತೆರೆ ಎಳೆಯುವ ಪ್ರಯತ್ನಗಳ ಭಾಗವಾಗಿ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಅಸೀಂ ಮುನೀರ್ ನೇತೃತ್ವದ ನಿಯೋಗ ಟೆಹರಾನ್ನಲ್ಲಿದೆ. ಮಧ್ಯವರ್ತಿಯಾಗಿ ಪಾಕಿಸ್ತಾನ ತನ್ನ ಎಲ್ಲ ಪ್ರಯತ್ನಗಳನ್ನು ತೀವ್ರಗೊಳಿಸಿದೆ. ಅಮೆರಿಕ, ಇರಾನ್, ಗಲ್ಫ್ ರಾಷ್ಟ್ರಗಳು ಅಥವಾ ಚೀನಾದವರೆಗೆ ಯಾರೂ ಪಾಕಿಸ್ತಾನದ ಸಾಮರ್ಥ್ಯದ ಬಗ್ಗೆ ಅನುಮಾನಿಸಿಲ್ಲ. ಯುಎಸ್ ಕಾರಣದಿಂದಾಗಿ ಪಾಕಿಸ್ತಾನದ ಪಾತ್ರ ಹೆಚ್ಚಾಗಿದೆ ಎಂದು ಹೇಳಲಾಗ್ತಾ ಇದ್ರೂ ಇರಾನ್ ಪಾಕಿಸ್ತಾನವನ್ನು ನಂಬುತ್ತದೆ. ಯುಎಸ್ ಈ ಯುದ್ಧದಿಂದ ಹೊರಬರಲು ಹತಾಶ ಯತ್ನದಲ್ಲಿದೆ ಎಂಬುದು ಕೂಡ ಸ್ಪಷ್ಟವಾಗ್ತಾ ಇದೆ. ಇರಾನ್ನ ಪರಮಾಣು ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಅದರ ಜೊತೆಗಿನ ಪಾಕಿಸ್ತಾನದ ಮಾತುಕತೆ ಉತ್ತಮ ಹಂತದಲ್ಲಿದೆ ಅಂತ ಅಲ್ ಜಜೀರಾ ವರದಿ ಮಾಡಿದೆ. ಇರಾನ್ನಿಂದ ಮರಳಿದ ಬಳಿಕ ಅಸೀಂ ಮುನೀರ್ ವಾಷಿಂಗ್ಟನ್ಗೆ ತೆರಳಬಹುದು ಎಂಬ ವರದಿಗಳು ಇವೆ. ಪರಮಾಣು ವಿಷಯದಲ್ಲಿ ಇರಾನ್ ಮತ್ತು ಅಮೆರಿಕವನ್ನ ಮುನೀರ್ ಹತ್ತಿರಕ್ಕೆ ತಂದರೆ ಅದು ಜಾಗತಿಕ ರಾಜತಾಂತ್ರಿಕತೆಯಲ್ಲಿ ಮಹತ್ವದ ತಿರುವಾಗಬಹುದು ಎನ್ನಲಾಗ್ತಾ ಇದೆ. ಯುದ್ಧ ಕೊನೆಗೊಳ್ಳಬೇಕೆಂದು ಮತ್ತು ಈ ಪ್ರದೇಶದಲ್ಲಿ ಶಾಂತಿ ಮರಳಬೇಕೆಂದು ಜಗತ್ತು ಬಯಸುತ್ತದೆ. ಎರಡನೇ ಸುತ್ತಿನ ಮಾತುಕತೆಯಲ್ಲಿ ಇಸ್ರೇಲ್ ಪಾತ್ರದ ಬಗ್ಗೆ ಕಡಿಮೆ ಚರ್ಚೆ ಇದೆ ಎಂಬುದು ಗಮನಿಸಬೇಕಾದ ಸಂಗತಿ. ಯುದ್ಧ ಶೀಘ್ರದಲ್ಲೇ ಕೊನೆಗೊಳ್ಳಬಹುದು ಎಂದು ಟ್ರಂಪ್ ಕೂಡ ಹೇಳ್ತಾ ಇದ್ದಾರೆ. ಹಾರ್ಮುಜ್ನಲ್ಲಿ ಇರಾನ್ ಮತ್ತು ಅಮೆರಿಕ ನಡುವೆ ಘರ್ಷಣೆಯ ಆತಂಕವಿದೆ. ಆದರೆ ಪರಿಸ್ಥಿತಿ ಇನ್ನೂ ಕದನ ವಿರಾಮ ಮುರಿದು ಹೋಗಿರುವ ಹಂತಕ್ಕೆ ಹೋಗಿಲ್ಲ. ಇದೆಲ್ಲದರ ನಡುವೆಯೂ ಇರಾನ್ ಮಾತುಕತೆ ನಡುವಿನ ಕೆಟ್ಟ ಅನುಭವಗಳನ್ನು ನೆನಪಿಸುತ್ತಲೇ ಇದೆ. ಮಾತುಕತೆಯನ್ನು ಬಯಸುವುದರ ನಡುವೆಯೂ ಅದು ತನ್ನ ಅಪನಂಬಿಕೆ ಮತ್ತು ಅನುಮಾನವನ್ನು ಬಿಂಬಿಸುತ್ತಲೇ ಇದೆ. ಮಾತುಕತೆಯಲ್ಲಿ ನಂಬಿಕೆ ಮೂಡಿಸಬೇಕಿರುವ ಹೊಣೆ ಅಮೆರಿಕದ್ದು ಎಂಬುದನ್ನು ಇರಾನ್ ಸ್ಪಷ್ಟಪಡಿಸಲು ಬಯಸುತ್ತದೆ. ಮಾತುಕತೆಯಲ್ಲಿ ಭಾಗಿಯಾಗಿದ್ದ ಇರಾನಿಯನ್ನರ ಹತ್ಯೆ ಮಾಡಿದವರು ಯಾರು ಎಂಬುದನ್ನು ಇರಾನ್ ನೆನಪಿಸಲು ಬಯಸುತ್ತದೆ. ಜಿಂಬಾಬ್ವೆಯಲ್ಲಿರುವ ಇರಾನ್ನ ರಾಯಭಾರ ಕಚೇರಿ ಬಿಡುಗಡೆ ಮಾಡಿರುವ ಎಐ ರಚಿತ ವಿಡಿಯೋ ಅಮೆರಿಕದ ಯುದ್ಧದ ಹಿಂದೆ ನೆತನ್ಯಾಹು ಇರುವುದನ್ನು ಸೂಚಿಸುತ್ತಿದೆ. ಅಮೆರಿಕವನ್ನು ಟ್ರಂಪ್ ಅಲ್ಲ, ನೆತನ್ಯಾಹು ನಡೆಸ್ತಾ ಇದ್ದಾರೆ ಎಂದು ಇರಾನ್ ಹೇಳಿಕೊಳ್ತಾ ಇದೆ. ಮಾತುಕತೆ ಯಶಸ್ವಿಯಾಗಬೇಕಾದರೆ ಟ್ರಂಪ್ ಹಿಂದೆ ನಿಂತು ಆಟವಾಡ್ತಾ ಇರುವ ನೆತನ್ಯಾಹು ಅಲ್ಲ, ಸ್ವತಃ ಟ್ರಂಪ್ ನಿರ್ಧಾರವನ್ನು ಕೈಗೊಳ್ಳಬೇಕಾಗಿದೆ. ಹಾರ್ಮುಜ್ ಜಲಸಂಧಿ ನಿರ್ಬಂಧಿಸಲು ಬಂದರೆ ಹಡಗುಗಳನ್ನು ಮುಳುಗಿಸುವುದಾಗಿ ಮುಜ್ತಬಾ ಖಾಮಿನೈ ಅವರ ಮಿಲಿಟರಿ ಸಲಹೆಗಾರ ಮತ್ತು ಮಾಜಿ IRGC ಕಮಾಂಡರ್ ಇನ್ ಚೀಫ್ ಮೊಹ್ಸಿನ್ ರಜೈ ಯುಎಸ್ಗೆ ಸವಾಲು ಹಾಕಿದ್ದಾರೆ. ಇರಾನ್ ಹಿಂದೆ ಸರಿಯುವುದಿಲ್ಲ ಎಂದು ಅವರು ಹೇಳ್ತಾ ಇದ್ದಾರೆ. ಇರಾನ್ ಮಾತುಕತೆ ಬಯಸ್ತಾ ಇದ್ದರೂ ತನ್ನ 10 ಅಂಶಗಳ ಬೇಡಿಕೆಗೆ ಪಟ್ಟು ಹಿಡಿದಿರುವಂತಿದೆ. ಇಸ್ಲಾಮಾಬಾದ್ ಮಾತುಕತೆ ವೈಫಲ್ಯದ ನಂತರ ಮಾತುಕತೆ ಮತ್ತೊಂದು ದೇಶದ ಕೈಗೆ ಹೋಗುವ ಭಯವು ಟ್ರಂಪ್ ಅವರನ್ನು ಕಾಡ್ತಾ ಇರಬಹುದು ಎನ್ನಲಾಗ್ತಾ ಇದೆ. ಆದ್ದರಿಂದ ಶ್ವೇತಭವನ ಪಾಕಿಸ್ತಾನವನ್ನು ಹೊಗಳ್ತಾ ಇದೆ ಮತ್ತು ಪಾಕಿಸ್ತಾನ ಇರಾನ್ ಮತ್ತು ಕೊಲ್ಲಿ ರಾಷ್ಟ್ರಗಳಿಗೆ ಭೇಟಿ ನೀಡ್ತಾ ಇದೆ. ಈ ನಡುವೆ ಅಮೆರಿಕದ ಮೇಲಿನ ಕೊಲ್ಲಿ ರಾಷ್ಟ್ರಗಳ ನಂಬಿಕೆ ದುರ್ಬಲಗೊಂಡಿದೆ. ಯುದ್ಧದಲ್ಲಿ ಅಮೆರಿಕ ತಮ್ಮನ್ನು ರಕ್ಷಿಸುತ್ತದೆ ಎಂಬ ಅವುಗಳ ನಂಬಿಕೆ ಸುಳ್ಳಾಗಿದೆ. ಅಲ್ಲದೆ ಅಮೆರಿಕ ಮಾತುಕತೆ ನಡೆಸಿ ಯುದ್ಧ ಕೊನೆಗೊಳಿಸುತ್ತದೆ ಎಂಬ ಅವುಗಳ ನಂಬಿಕೆಯೂ ಸುಳ್ಳಾಗಿದೆ. ಟ್ರಂಪ್ರನ್ನ ಜಾಗತಿಕವಾಗಿ ಬದಿಗಿಡಲಾಗಿದೆ. ಮಾತುಕತೆ ಈಗ ಸ್ವತಃ ಟ್ರಂಪ್ಗೆ ಬೇಕಾಗಿದೆ. ಅಸೀಂ ಮುನೀರ್ ತಾವಾಗಿಯೇ ಟೆಹರಾನ್ಗೆ ಹೋಗಿರೋದು ಅಸಾಧ್ಯ. ಟ್ರಂಪ್ ಕೂಡ ಇದರ ಹಿಂದೆ ಇರಬಹುದು ಅಂತ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಇರಾನ್ನ ಪ್ರಮುಖ ಷರತ್ತುಗಳನ್ನು ಪೂರೈಸುವ ಪ್ರಸ್ತಾಪದೊಂದಿಗೆ ಮುನೀರ್ ಹೋಗಿರಬಹುದು ಎನ್ನಲಾಗ್ತಾ ಇದೆ. ಪಾಕಿಸ್ತಾನಿ ಮಾಧ್ಯಮಗಳು ಕೂಡ ಮುನೀರ್ ಅಮೆರಿಕದ ಸಂದೇಶ ಮುಟ್ಟಿಸಿದ್ದಾರೆ ಅಂತ ವರದಿ ಮಾಡ್ತಾ ಇವೆ. ಈ ಭೇಟಿ ಬಗ್ಗೆ ಇರಾನ್ ತನ್ನ ರಾಯಭಾರ ಕಚೇರಿಗಳಿಂದ ಟ್ವೀಟ್ ಮಾಡ್ತಾ ಇದೆ. ಒಪ್ಪಂದ ಯಶಸ್ವಿಯಾಗಬೇಕಾದರೆ ಟ್ರಂಪ್ ಅಬ್ಬರಿಸುವುದನ್ನು ಕಡಿಮೆ ಮಾಡಬೇಕು ಮತ್ತು ಆದಷ್ಟು ಕಡಿಮೆ ಮಾತನಾಡಬೇಕು ಅಂತ ಇರಾನ್ ಒತ್ತಿ ಹೇಳಲು ಬಯಸಿದೆ. ಈ ನಡುವೆ ಅಮೆರಿಕಕ್ಕೆ ಚೀನಾ ಭಯ ಶುರುವಾಗಿದೆ. ಇಸ್ಲಾಮಾಬಾದ್ ಮಾತುಕತೆ ವಿಫಲವಾದ ನಂತರವೂ ಅಮೆರಿಕ ಪಾಕಿಸ್ತಾನದ ಮೇಲೆ ನಂಬಿಕೆ ಉಳಿಸಿಕೊಂಡಿರುವುದಕ್ಕೆ ಕಾರಣ ಚೀನಾದ ಹೆಚ್ಚುತ್ತಿರುವ ಹಸ್ತಕ್ಷೇಪ. ಕೊಲ್ಲಿಯಲ್ಲಿನ US ಮಿಲಿಟರಿ ನೆಲೆಗಳ ಮೇಲೆ ದಾಳಿ ಮಾಡಲು ಇರಾನ್ ಚೀನಾದ ಗುಪ್ತಚರವನ್ನು ಬಳಸಿದೆ ಎಂಬ ವರದಿಗಳಿವೆ. ರಷ್ಯಾದ ಬಗ್ಗೆಯೂ ಇದೇ ರೀತಿಯ ವರದಿಗಳು ಬಂದಿವೆ. ಈ ಪ್ರದೇಶದಲ್ಲಿ ಶಾಂತಿ ಮೂಡಲು ಪರಸ್ಪರರ ಸಾರ್ವಭೌಮತ್ವ ಗೌರವಿಸುವ ಅಗತ್ಯವಿದೆ ಅಂತ ಚೀನಾ ಹೇಳಿದೆ. ಇರಾನ್ನ ಬೇಡಿಕೆಯೂ ಅದೇ ಆಗಿದೆ. ಚೀನಾದ ವಿದೇಶಾಂಗ ಸಚಿವರು ಇರಾನ್ನ ವಿದೇಶಾಂಗ ಸಚಿವ ಅರಾಗ್ಚಿ ಜೊತೆ ಮಾತನಾಡಿ ಹಾರ್ಮುಜ್ ಮೇಲಿನ ಇರಾನ್ನ ಸಾರ್ವಭೌಮತ್ವವನ್ನು ಬೆಂಬಲಿಸಿದ್ದಾರೆ. ಟ್ರಂಪ್ ಈ ಬೆಳವಣಿಗೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಿರಬಹುದು. ಆದ್ದರಿಂದಲೇ ಅಮೆರಿಕ ಪಾಕಿಸ್ತಾನವನ್ನು ನಿರಂತರವಾಗಿ ಹೊಗಳ್ತಾ ಇದೆ. ಮಾತುಕತೆ ಪ್ರಕ್ರಿಯೆಯಲ್ಲಿ ಪಾಕಿಸ್ತಾನ ಮಧ್ಯವರ್ತಿಯಾಗಿ ಅತ್ಯುತ್ತಮ ಪಾತ್ರ ವಹಿಸಿದೆ ಅಂತ ಶ್ವೇತಭವನ ಹೇಳಿದೆ. ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಸೌದಿ ಅರೇಬಿಯಾದಲ್ಲಿದ್ದಾರೆ. ಸೌದಿ ಅರೇಬಿಯಾ ಮತ್ತು ಪಾಕಿಸ್ತಾನದ ನಡುವಿನ ಹಣದ ವ್ಯವಹಾರದ ವಿಷಯವೇನೇ ಇದ್ರೂ ತೆರೆಮರೆಯಲ್ಲಿ ಶಾಂತಿ ಮಾತುಕತೆಯದ್ದೇ ಚರ್ಚೆ ಆಗ್ತಾ ಇರಬಹುದು. ಅಮೆರಿಕದ ಬೆನ್ನಲ್ಲೇ ಸೌದಿ ಅರೇಬಿಯಾ ಕೂಡ ಪಾಕಿಸ್ತಾನದ ಮಾತುಕತೆ ಪ್ರಯತ್ನಗಳನ್ನು ಹೊಗಳಿದೆ. ಇರಾನ್, ಟರ್ಕಿ, ಕತ್ತರ್, ಸೌದಿ ಅರೇಬಿಯಾ ಮತ್ತು ಅಮೆರಿಕ ಎಲ್ಲೆಡೆಯೂ ಒಂದೇ ಹೊತ್ತಲ್ಲಿ ಪಾಕಿಸ್ತಾನದ ಹೆಸರು ಕೇಳಿಬರುತ್ತಿರುವುದಕ್ಕೂ ಮಾತುಕತೆ ಪ್ರಯತ್ನಕ್ಕೂ ಸಂಬಂಧವಿದ್ದೇ ಇದೆ. ಇಸ್ಲಾಮಾಬಾದ್ನಲ್ಲಿ ಎರಡನೇ ಸುತ್ತಿನ ಮಾತುಕತೆ ನಡೆಯಬಹುದು ಎಂದು ಒಂದು ವರದಿ ಹೇಳ್ತಾ ಇದೆ.
ಪಾಕಿಸ್ತಾನದ ಪ್ರಧಾನಿ ಮದೀನಾದಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ರು ಮತ್ತು ಮುಸ್ಲಿಂ ಸಮುದಾಯದ ಏಕತೆ ಬಗ್ಗೆ ಮಾತನಾಡಿದರೆಂಬುದನ್ನು ಗಮನಿಸಬೇಕು. ಮುಸ್ಲಿಂ ಏಕತೆಯ ನೆಪದಲ್ಲಿ ಅವರು ಗಲ್ಫ್ ದೇಶಗಳಲ್ಲಿ ಶಾಂತಿಯ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಶಹಬಾಜ್ ಶರೀಫ್ ಇರಾನ್ ಜೊತೆಗಿನ ತಮ್ಮ ಮಾತುಕತೆ ಬಗ್ಗೆ ಸೌದಿ ಅರೇಬಿಯಾಕ್ಕೆ ಮಾಹಿತಿ ನೀಡಿದ್ದಾರೆ ಎಂಬ ವರದಿಗಳಿವೆ. ಅವರು ಟರ್ಕಿ ಮತ್ತು ಕತರ್ಗೂ ಭೇಟಿ ನೀಡಲಿದ್ದಾರೆ. ಟರ್ಕಿ ಮತ್ತು ಈಜಿಪ್ಟ್ ಕೂಡ 2ನೇ ಸುತ್ತಿನ ಮಾತುಕತೆಗಳನ್ನು ಮುಂದುವರಿಸುತ್ತವೆ ಎಂದು ಹೇಳಲಾಗಿದೆ. ಈ ಎಲ್ಲ ಭೇಟಿಗಳನ್ನು ಒಟ್ಟಿಗೆ ನೋಡಿದರೆ ಪಾಕಿಸ್ತಾನ ಅಮೆರಿಕ ಮತ್ತು ಇರಾನ್ಗಳನ್ನು ಮೀರಿ ತನ್ನ ರಾಜತಾಂತ್ರಿಕತೆಯನ್ನು ವಿಸ್ತರಿಸ್ತಾ ಇದೆ ಮತ್ತು ಅದನ್ನು ಕೊಲ್ಲಿ ರಾಷ್ಟ್ರಗಳ ಮೇಲೆ ಕೇಂದ್ರೀಕರಿಸ್ತಾ ಇದೆ. ಈ ಮೂಲಕ ಗಲ್ಫ್ ರಾಷ್ಟ್ರಗಳ ವಿಶ್ವಾಸವನ್ನು ಗಳಿಸ್ತಾ ಇದೆ. ಇರಾನ್ ಯುದ್ಧ ನಿಲ್ಲಿಸಲು ವಿಶ್ವದ ಹಲವು ದೇಶಗಳು ಸಹಾಯ ಮಾಡಲು ಬಯಸ್ತವೆ ಎಂದು ಶ್ವೇತಭವನ ಹೇಳಿದೆ. ಆದರೂ ಈ ಸಮಯದಲ್ಲಿ ಪಾಕಿಸ್ತಾನದ ಮೂಲಕ ಮಾತುಕತೆ ನಿರ್ವಹಿಸುವುದು ಅತ್ಯಗತ್ಯ ಅಂತ ಟ್ರಂಪ್ ನಂಬ್ತಾರೆ. ಇರಾನ್ನ ನಡೆ ಕೂಡ ಮಾತುಕತೆ ವಿಷಯವಾಗಿ ಅದು ಪಾಕಿಸ್ತಾನವನ್ನು ಮಾತ್ರ ಅವಲಂಬಿಸಿದೆ ಎಂದು ಸೂಚಿಸುತ್ತದೆ. ಲೆಬನಾನ್ ಮತ್ತು ಇಸ್ರೇಲ್ ನಡುವೆ ಕದನ ವಿರಾಮ ಸಾಧ್ಯವಾದರೆ ಇಸ್ಲಾಮಾಬಾದ್ನಲ್ಲಿ 2ನೇ ಸುತ್ತಿನ ಮಾತುಕತೆಯು ನಡೆಯುತ್ತದೆ ಅಂತ ಹೇಳಲಾಗ್ತಾ ಇದೆ. ಯಾಕೆಂದರೆ ಇಸ್ಲಾಮಾಬಾದ್ ಮಾತುಕತೆ ಸಮಯದಲ್ಲಿ ಇರಾನ್ ಲೆಬನಾನ್ನಲ್ಲಿ ಕದನ ವಿರಾಮಕ್ಕೆ ಒತ್ತಾಯಿಸಿತು. ಅಮೆರಿಕ ಪ್ರಸ್ತುತ ಇರಾನ್ನ ಒಂದು ಪ್ರಮುಖ ಷರತ್ತಿನ ಮೇಲೆ ಕೆಲಸ ಮಾಡ್ತಾ ಇರುವಂತಿದೆ. ಲೆಬನಾನ್ನಲ್ಲಿ ಕದನ ವಿರಾಮದ ಮೂಲಕ ಅಮೆರಿಕ ಇರಾನ್ ಅನ್ನು ಸಂತೋಷಪಡಿಸಲು ಬಯಸುತ್ತದೆ. ಇಸ್ಲಾಮಾಬಾದ್ ಮಾತುಕತೆ ವಿಫಲವಾದ ನಂತರವೂ ಯಾರೂ ಭರವಸೆ ಕಳೆದುಕೊಳ್ಳಬಾರದು ಮತ್ತು ಶಾಂತಿ ಒಪ್ಪಂದ ರಾತ್ರೋರಾತ್ರಿ ಆಗಿಬಿಡುವುದಿಲ್ಲ ಅಂತ ಹೇಳಲಾಯಿತು. 40 ದಿನಗಳ ಸಂಘರ್ಷದ ನಂತರ ಅಮೆರಿಕ ಮತ್ತು ಇರಾನ್ 21 ಗಂಟೆಗಳ ಕಾಲ ಮಾತುಕತೆಗೆ ಕೂತವು ಎಂಬುದು ಸಣ್ಣ ಸಂಗತಿಯಾಗಿರಲಿಲ್ಲ. ಅದು ಮುಂದಿನ ಮಾತುಕತೆಗಳಿಗೆ ಅಡಿಪಾಯ ಹಾಕುತ್ತದೆ ಅಂತ ಹೇಳಲಾಗಿತ್ತು. ಅದರ ನಡುವೆಯೇ ಎರಡೂ ದೇಶಗಳು ಪರಸ್ಪರ ವಾಗ್ದಾಳಿ ಸಂಘರ್ಷದ ಬೆದರಿಕೆಯಲ್ಲಿ ತೊಡಗಿವೆ. ಹಾರ್ಮುಜ್ ವಿಷಯವಾಗಿ ಎರಡೂ ದೇಶಗಳ ನಡುವೆ ಭಿನ್ನಾಭಿಪ್ರಾಯವಿದೆ. ಆದರೂ ಯಾವುದೇ ಬಾಂಬ್ ದಾಳಿ ನಡೆದಿಲ್ಲ. ಹಾರ್ಮುಜ್ನಲ್ಲಿ ಶಾಂತಿ ನೆಲೆಸಿದೆ. ಈ ನಡುವೆ ಯುದ್ಧದಲ್ಲಿ ನಾಶವಾದ ರೈಲು ಮಾರ್ಗಗಳನ್ನು ಮತ್ತೆ ತೆರೆಯಲು, ಸೇತುವೆಗಳನ್ನು ದುರಸ್ತಿ ಮಾಡಲು ಇರಾನ್ ಕದನ ವಿರಾಮ ಸಮಯವನ್ನು ಬಳಸಿಕೊಳ್ತಾ ಇರುವ ಸುದ್ದಿಗಳಿವೆ. ಅಮೆರಿಕದ ಸುದ್ದಿ ವೆಬ್ಸೈಟ್ಗಳು ಸಹ ಮಾತುಕತೆ 2ನೇ ಸುತ್ತಿನತ್ತ ಸಾಗುತ್ತಿರುವ ಬಗ್ಗೆ ವರದಿ ಮಾಡ್ತಾ ಇದೆ. US ಪಾಕಿಸ್ತಾನದೊಂದಿಗಿನ ಸಂಬಂಧ ಸುಧಾರಿಸ್ತಾ ಇದ್ರೆ ಪಾಕಿಸ್ತಾನ ತನ್ನ ವಿಶ್ವಾಸಾರ್ಹತೆ ಸುಧಾರಿಸುವ ನಿಟ್ಟಿನಲ್ಲಿದೆ. ಅಮೆರಿಕದ ದೃಷ್ಟಿಯಲ್ಲಿ ಪಾಕಿಸ್ತಾನ ಪ್ರಾಮುಖ್ಯತೆ ಪಡೀತಾ ಇರುವಾಗ ಅಮೆರಿಕದ ಆಪ್ತ ಮಿತ್ರ ನೆತನ್ಯಾಹು ಮಾತ್ರ ದಾಳಿ ಮುಂದುವರಿಸುವ ಬೆದರಿಕೆ ಹಾಕುವುದನ್ನೇ ಮುಂದುವರಿಸಿದ್ದಾರೆ. ಕದನ ವಿರಾಮ ವಿಸ್ತರಣೆಯಾದಷ್ಟು ನೆತನ್ಯಾಹು ಹೆಚ್ಚು ಮೂಲೆ ಗುಂಪಾಗ್ತಾರೆ. ಹಲವಾರು ದೇಶಗಳ ಮೇಲೆ ದಾಳಿ ಮಾಡಿರುವ ನೆತನ್ಯಾಹು ತನ್ನದೇ ದೇಶದಲ್ಲಿ ಭ್ರಷ್ಟಾಚಾರದ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ಅವರ ವಿಚಾರಣೆಯನ್ನ 1 ತಿಂಗಳ ಕಾಲ ಮುಂದೂಡಲಾಗಿದೆ. ಇದರ ನಡುವೆ ಮತ್ತೊಂದು ಪ್ರಕರಣದ ಅಗ್ನಿ ಪರೀಕ್ಷೆ ನೆತನ್ಯಾಹುಗೆ ಎದುರಾಗಿದೆ. ಇಸ್ರೇಲ್ನ ಸುಪ್ರೀಂ ಕೋರ್ಟ್ ನೆತನ್ಯಾಹು ಸಂಪುಟದ ರಾಷ್ಟ್ರೀಯ ಭದ್ರತಾ ಸಚಿವ ಇಟಾಮರ್ ಬೆನ್ ಗ್ವಿರ್ ಅವರನ್ನ ವಜಾಗೊಳಿಸಬಹುದೇ ಎಂಬುದರ ಬಗ್ಗೆ ಚರ್ಚಿಸಿದೆ. ಪೊಲೀಸ್ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡಿದ ಆರೋಪ ಅವರ ಮೇಲಿದೆ. ನ್ಯಾಯಾಲಯ ಇನ್ನೂ ತನ್ನ ತೀರ್ಪು ನೀಡಿಲ್ಲ. ಇದೆಲ್ಲದರ ನಡುವೆಯೂ ನೆತನ್ಯಾಹು ಕದನ ವಿರಾಮಕ್ಕೆ ತಯಾರಿಲ್ಲ. ಹಾಗೆಂದು ಅಮೆರಿಕ ಮತ್ತು ಇಸ್ರೇಲ್ ಒಟ್ಟಿಗೆ ಇಲ್ಲ ಎನ್ನಲು ಸಾಧ್ಯವಿಲ್ಲ. ಆದರೂ ಈಗ ನೆತನ್ಯಾಹು ಇಮೇಜ್ ಹೇಗಿದೆ ಎಂದರೆ ಟ್ರಂಪ್ ಕೂಡ ಅವರೊಂದಿಗೆ ನಿಲ್ತಾ ಇಲ್ಲ. ಟ್ರಂಪ್ ಆಡಳಿತ ಇಸ್ರೇಲ್ನ ಕಟ್ಟ ಎದುರಾಳಿಯಾದ ಪಾಕಿಸ್ತಾನವನ್ನು ಹೊಗಳ್ತಾ ಇದೆ. ಹೀಗಿರುವಾಗ ಪಾಕಿಸ್ತಾನ ಗಲ್ಫ್ ದೇಶಗಳು ಮತ್ತು ಇರಾನ್ನೊಂದಿಗೆ ಸಂವಹನ ನಡೆಸ್ತಾ ಇರುವ ರೀತಿ ಇಸ್ರೇಲ್ಗೆ ಒಳ್ಳೆಯ ಸುದ್ದಿಯಾಗಲು ಸಾಧ್ಯವಿಲ್ಲ. ಇಸ್ರೇಲ್ ಅನ್ನು ವಿಶ್ವಸಂಸ್ಥೆಯ ಗುರಿಯಾಗಿಸಲಾಗ್ತಾ ಇದೆ. 10 ಲಕ್ಷ ಜನರು ಸಹಿ ಹಾಕಿರುವ ಯುರೋಪಿಯನ್ ಸಿಟಿಸನ್ಸ್ ಇನಿಷಿಯೇಟಿವ್ನ ಅರ್ಜಿ ಯುರೋಪಿಯನ್ ಒಕ್ಕೂಟದಲ್ಲಿ ಪ್ರಸಾರವಾಗ್ತಾ ಇದೆ. ಗಾಜಾದಲ್ಲಿ ಅಪರಾಧಗಳಿಗಾಗಿ EU ಇಸ್ರೇಲ್ನೊಂದಿಗಿನ ಸಂಬಂಧ ಕಡಿದುಕೊಳ್ಳುವಂತೆ ಒತ್ತಾಯಿಸಲಾಗಿದೆ. ಇಸ್ರೇಲ್ ಜೊತೆ ರಕ್ಷಣಾ ಸಂಬಂಧಗಳನ್ನು ಮುಂದುವರಿಸುವುದಿಲ್ಲ ಎಂದು ಇಟಲಿ ಹೇಳಿದೆ. ಈಗಾಗಲೇ ಸ್ಪೇನ್ ಕೂಡ ಇಸ್ರೇಲ್ ವಿರುದ್ಧ ನಿಂತಿದೆ. ಈ ನಡುವೆ ರಷ್ಯಾ ಮತ್ತು ಇರಾನ್ನಿಂದ ತೈಲ ಖರೀದಿಸಲು ತೈಲ ಬಿಕ್ಕಟ್ಟು ತೀವ್ರಗೊಂಡಿದ್ದ ಹೊತ್ತಲ್ಲಿ ನೀಡಿದ್ದ ವಿನಾಯಿತಿಯನ್ನು ಅಮೆರಿಕ ರದ್ದುಗೊಳಿಸಿದೆ. ಇದು ಇರಾನ್ನ ಆರ್ಥಿಕ ಸವಾಲುಗಳನ್ನು ಹೆಚ್ಚಿಸಬಹುದು. ಇಸ್ಲಾಮಾಬಾದ್ ಮಾತುಕತೆ ವಿಫಲವಾದ ನಂತರ ಭಾರತ ಒಂದು ಪಾತ್ರ ವಹಿಸಬಹುದು ಎಂದು ತೋರ್ತಾ ಇತ್ತು. ಆದರೆ ಇಲ್ಲಿಯವರೆಗೆ ಅಂತಹ ಯಾವುದೇ ಸನ್ನಿವೇಶ ಕಂಡು ಬಂದಿಲ್ಲ. ಇರಾನ್ನ ಅಧ್ಯಕ್ಷರು ಯುದ್ಧ ವಿರೋಧಿಸಿದ್ದಕ್ಕಾಗಿ ಕೆಲವು ದೇಶಗಳನ್ನು ಹೊಗಳಿದರು. ಆ ದೇಶಗಳ ಪಟ್ಟಿಯಲ್ಲಿಯೂ ಭಾರತದ ಹೆಸರಿಲ್ಲ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.